ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. 3-4 ದಿನ ಬಿಟ್ಟ ಮೇಲೆ ವೀಡಿಯೋನ ಬರ್ತಾ ಇದೆ. ತುಂಬ ಹುಷಾರಿರಲಿಲ್ಲ, ವಾಯ್ಸ್ ಓವರ್ ಕೊಡೋಕ್ಕೂ ಆಗ್ತಾ ಇರಲಿಲ್ಲ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡು ವೀಡಿಯೋನ ಅಪ್ಲೋಡ್ನ ಮಾಡ್ತಾಯಿದ್ದೀನಿ. ನೋಡ್ಬೋದು, ಇದು ಮೈಸೂರು ಪ್ಯಾಲೇಸಿಗೆ ಅಂತೇಳ್ಬಿಟ್ಟು ಬಂದ್ವಿ. ಹಿಂದಿನ ಲಾಗ್ನಲ್ಲಿ ಝೂಗೆಲ್ಲ ಹೋಗಿರೋದನ್ನ ನೋಡಿರ್ತೀರ ನೀವು. ಆವತ್ತಿನ ದಿನನೇ ಮಧ್ಯಾಹ್ನಕ್ಕೆ ಝೂ ಎಲ್ಲ ಮುಗಿಸ್ಕೊಂಡು ನೋಡ್ಕೊಂಡು ಬಂದುಬಿಟ್ಟು ಸೀದಾ ನಾವು ಬಂದಿದ್ದೆ ಪ್ಯಾಲೇಸ್ಗೆ. ಇನ್ನು ಪ್ಯಾಲೇಸ್ ಅಂತಂದರೆ ನಿಜವಾಗ್ಲೂ ಅವಾಗ್ಲಿಗೂ ಇವಾಗಲೂ ತುಂಬ ಚೇಂಜ್ ಆಗಿಬಿಟ್ಟಿದೆ. ತುಂಬ ವರ್ಷ ಆದಮೇಲೆ ಬರ್ತಾ ಇರೋದ್ರಿಂದ ಎಲ್ಲ ಹೊಸ ಹೊಸ ಥರ ಅಂತ ಅನ್ನಿಸ್ತಾ ಇತ್ತು. ನೋಡೋಕ್ಕೂ ಅಷ್ಟೇ ದೂರದಿಂದ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಇನ್ನು ಒಳಗಡೆ ಎಲ್ಲ ನೋಡೋಣಂತೆ ಹೆಂಗೆಂಗಿದೆ, ಅವಾಗ್ಲಿಗೂ ಇವಾಗ್ಲಿಗೂ ಏನೇನು ಚೇಂಜಸ್ ಆಗಿದೆ ಅಂತೇಳ್ಬಿಟ್ಟು ಹೇಳ್ತೀನಿ. ಏನು ಚೇಂಜಸ್ ಆಗಿದೆ ಅಂತೇಳ್ಬಿಟ್ಟು ಎಲ್ಲಿನೂ ಸ್ಕಿಪ್ ಮಾಡಿದೆ, ಕೊನೆಯವರೆಗೂ ಈ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇನ್ನು ಒಳಗಡೆ ಎಂಟ್ರಿಗೆ 50 ರುಪೀಸ್ಗೆ ಎಂಟ್ರಿ ಟಿಕೆಟು. ಪೇಂಟಿಂಗ್ ನಮ್ಮ ಮಮ್ಮಿಯಲ್ಲಿ ಸವಿತಾ ಇದು ಪೇಂಟಿಂಗ್ ನೋಡಿ ಎಷ್ಟು ಲೈವ್ ಆಗಿದೆ. ಯಾರು ಬಿಡಿಸಿರೋದು? ಅದನ್ನಷ್ಟೇ ಮಾಡಬೇಡ. ಮಧ್ಯಕ್ಕೆ ಬಂದು ಸೇರ್ಕೊಂತಾರೆ. ಅದು ಬರ್ರಿ ನಮ್ಮ ಹಿಂದೆನೆ. ಇದೇನಲ್ಲ ಅಂಬಾರಿ. ಆವಾಗ್ಲಿಗೂ ಇವಾಗ್ಲಿಗೂ ಪ್ಯಾಲೇಸ್ ಅಂತೂ ತುಂಬ ಅಂದರೆ ತುಂಬ ಬದಲಾಗಿತ್ತು ಅಂತ ನನಗೆ ಅನ್ನಿಸ್ತಾ ಇತ್ತು. ಯಾಕೆ ಅಂತಂದರೆ ನಾವು ಸಣ್ಣವರಿದ್ದಾಗೆ ಅಂತ ಅನ್ನೋದಕ್ಕಿಂತ ಒಂದು 7-6 ಇಯರ್ಸ್ ಬ್ಯಾಕ್ ಹೋದಾಗೆ ಪ್ರತಿಯೊಂದು ರೂಮ್ನಲ್ಲಿನೂ ಅಷ್ಟೇ ರಾಜರು ಯೂಸ್ ಮಾಡ್ತಾ ಇದ್ದಿರೋವಂಥ ಐಟಮ್ಸ್ ಆಗಿರಲಿ, ಈ ಥರ ಮಿರರ್ಸ್ ಆಗಿರಲಿ, ಏನೋ ಪ್ರತಿಯೊಂದೂ ಅಷ್ಟೇ ಅದನ್ನೆಲ್ಲ ರೂಮ್ನಲ್ಲಿ ನೀಟಾಗಿ ಜೋಡಿಸಿ ಇಟ್ಟಿದ್ರು. ನಾವು ಅದನ್ನು ನೋಡ್ಕೊಂಡು ಬರ್ತಾಯಿದ್ವಿ. ಈ ಸಲ ಆ ಥರ ಏನೂ ಇರಲಿಲ್ಲ. ಒಂದು 3 ರೂಮ್ಸ್ ಅಷ್ಟೇ ಓಪನ್ ಇತ್ತು, ಇನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು
ಮಾಡಿಬಿಟ್ಟಿದ್ರು. ಹಾಗಾಗಿ ನಾವು ನೋಡೋದು ಅಂದರೆ ಅರಮನೆ ನೋಡೋದು ತುಂಬ ಟೈಮು ಅಂತ ಏನು ಹಿಡಿಸ್ಲೇ ಇಲ್ಲ. ಒಂದು 3/4 ಗಂಟೆನಲ್ಲಿ ಅರಮನೆ ಫುಲ್ಲು ನೋಡ್ಕೊಂಡ್ಬಿಟ್ಟು ಇನ್ನು ನೆಕ್ಸ್ಟು ಇನ್ನು ಟೈಮೂ ಇತ್ತು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇನ್ನು ಸೀದಾ KRSಗಾದರೂ ಹೋಗೋಣ ಅಂಥೇಳಿ ಅಂದ್ಕೊಂಡು KRSಗೆ ಅಂಥೇಳಿ ಹೊರಡ್ತಾ ಇದ್ದೀವಿ. ಇನ್ನು KRSಗೆ ಬರ್ತಾ ಇದ್ದಂಗೆ ಇನ್ನು ಬೋಟಿಂಗ್ ನೋಡ್ಬಿಟ್ಟಿದ್ದಾರೆ ನನ್ನ ಮಕ್ಕಳು. ಇಬ್ಬರು ಬಿಡ್ತಾನೆ ಇಲ್ಲ, ಒಂದು ರೌಂಡ್ ಹೋಗ್ಬರೋಣ ಅಂತ ಹೇಳ್ತಾಯಿದ್ರು ಅಂಥೇಳಿ. ಆಯಿತು ಹೋಗಿ ಬಂದರೆ ಆಯ್ತು, ಹೆಂಗಿದ್ರು ಟೈಮ್ ಇದೆ. ಅದರಲ್ಲಿ ನನ್ನ ಮಗ ಏನು ಅಂತಂದರೆ ಬೋಟು ಅವನೇ ಓಡಿಸ್ಬೇಕು ಅಂತೇಳಿ ಮುಖನ ಫುಲ್ಲು ಕೋಪ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ. ಯಾಕೆ ಅಂದರೆ ಆ ಸೀಟ್ಗೋಸ್ಕರ, ಅಂದರೆ ಮುಂದೆ ಕುತ್ಕೊಂಡಿರೋವಂಥ ಒಂದು ಪ್ಲೇಸ್ ಇರುತ್ತೆ, ಅಲ್ಲಿ ಅವ್ನು ಕುತ್ಕೋಬೇಕು. ಅವನಿಗೆ ಏನು ಅಂತಂದರೆ ಅವರೇ ಡ್ರೈವ್ ಮಾಡ್ತಾರೆ ಅಂತ ಅಂದ್ಕೊಂಬಿಟ್ಟಿದ್ದಾನೆ. ಹಂಗಾಗಿ ನಾನು ಡ್ರೈವ್ ಮಾಡಬೇಕು ಅಂತೇಳಿ ಇದು ಮಾಡ್ತಾಯಿದ್ದ. ಇನ್ನು ಮಕ್ಕಳಂದರೆ ಗೊತ್ತಲ್ವಾ, ಅವರಿಗೆ ಅಷ್ಟು ಗೊತ್ತಾಗೋದಿಲ್ಲ ಯಾರು ಡ್ರೈವ್ ಮಾಡ್ತಾಯಿದ್ದಾರೆ ಹೆಂಗೆ ಏನು ಅಂತ. ಹಂಗಾಗಿ ಒಂದು ಸ್ವಲ್ಪ ಬೇಜಾರಾಗಿದ್ದ ಅಂಥೇಳಿ ಇನ್ನು ನಮ್ಮನೆಯವರೇ ಕರ್ಕೊಂಡೋಗ್ಬಿಟ್ರು ಅಲ್ಲಿ ಮುಂದೆ ಇರೋವಂಥ ಪ್ಲೇಸ್ಗೆ. ಅವನಿಗೆ ಇನ್ನು ಕುಂಡ್ರಿಸಿದ್ರು, ಅವನಿಗೆ ಡ್ರೈವ್ ಮಾಡು ನೀನೇ ಅಂತೇಳ್ಬಿಟ್ಟು. ಅವನು ಏನು ಅಂದ್ಕೊಂಬಿಟ್ಟಿದ್ದಾನೆ ಅಂದರೆ ರಿಯಲಾಗಿ ನಾನೇ ಡ್ರೈವ್ ಮಾಡ್ತಾಯಿದ್ದೀನಿ ಏನೋ ಅನ್ನೋ ಥರ ಫೀಲ್ ಆಗ್ತಾ ಇದ್ದಾನೆ. ಇಲ್ಲೋಡು ಚಿಂಟು, ಇಲ್ಲೋಡು ಓಡಿಸು. ಹಂಗೆ ಪೋಸ್ಕೊಡ, ಹಿಂಗಲ್ಲ ಚಿಂಟು, ಹಿಂಗೆ ಯಾರು ಹೇಳೋರಿಲ್ಲಲ್ಲ, ಅದಕ್ಕೆ ಇದ್ದಾರೆ. ಹಿಂಗೋಗೋಣ, ಹಂಗೋಗೋಣ ನೋಡಿ ಚಿನಿ, ನೋಡಿ ಹಂಗೋಗ. KRSನಲ್ಲಿ ಸ್ಟಾರ್ಟಿಂಗ್ ಹೋಗುವಾಗ ಈ ಥರ ಕಾರಂಜಿ ಇದೆ ಅಲ್ವಾ, ಇಲ್ಲಂತೂ ಎಷ್ಟು ಗಲೀಜು ಮಾಡಿದ್ದಾರೆ ಅಂತಂದರೆ, ಗಲೀಜಾಗಿದೆ ಅಂತ ಹೇಳೋದ್ಕಿಂತ ಇನ್ನು ಅಲ್ಲೇ ಸ್ನಾನ ಎಲ್ಲ ಮಾಡ್ತಾಯಿದ್ದಾರೆ. ಆಮೇಲೆ ಎಲ್ಲ ನೀರೆಲ್ಲ ಪಾಚಿ ಕಟ್ಬಿಟ್ಟಿದೆ. ಒಂದು ಸ್ವಲ್ಪ ಕಾಲು ಏನಾದರೂ ಇಟ್ಟರೆ ಜಾರ್ಕೊಂಡು ಹೋಗಿ ಬೀಳ್ತಾರೆ. ಅಂಥದ್ರಲ್ಲಿ ತುಂಬ ಜನ ಅಲ್ಲಿ ಸ್ನಾನ ಮಾಡ್ತಾಯಿದ್ದಾರೆ. ಅಲ್ಲಿ ಅಂದರೆ ಹೇಳೋರು ಯಾರು, ಅಂದರೆ ಗೈಡ್ ಅಂತ ಆ ಥರ ಅಂತ ಯಾರೂ ಬೇರೆ ಇರಲಿಲ್ಲ. ಹಾಗಾಗಿಬಿಟ್ಟು ಎಲ್ಲ ಅಲ್ಲೇ ಸ್ನಾನ ಮಾಡ್ತಾಯಿದ್ರು. ಏನೋ ನೋಡಿಬಿಟ್ಟು ಅವಾಗ್ಲಿಗೂ ಇವಾಗ್ಲಿಗೂ ತುಂಬ ಚೇಂಜ್ ಅಂತ ಅನ್ನಿಸ್ತಾಯಿತ್ತು. ಮತ್ತು ಗಾರ್ಡನ್ ಮಾತ್ರ ಚೆನ್ನಾಗಿತ್ತು, ಅಂದರೆ ಬೃಂದಾವನ ಮಾತ್ರ ಎಲ್ಲ ಗ್ರೀನರಿಯಾಗಿ ಚೆನ್ನಾಗಿತ್ತು. ಬಟ್ ನೀರಿಂದಂತೂ ಏನೋ ಒಂಥರ ಪಾಚಿ ಕಟ್ದಂಗೆ ಆಗಿರಲಿ, ಆಮೇಲೆ ನೀರು ಅಲ್ಲಲ್ಲಿ ಬರ್ತಾ ಇರಲಿಲ್ಲ, ತುಂಬ ಗಲೀಜಾಗ್ಬಿಟ್ಟಿತ್ತು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಟೈಮ್ನ ಇನ್ನು ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಸ್ಪೆಂಡ್ ಮಾಡ್ತಾಯಿದ್ವಿ. ಇನ್ನು ಈ ಹುಲ್ಲು ಅಂತಂದರೆ ಇನ್ನು ನಡೆಯೋದ್ರಲ್ಲಿ ನನ್ನ ಮಗನಿಗೂ ಮತ್ತು ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ. ಹಾಗಾಗಿ ಅವರಿಬ್ಬರು ನಡ್ಕೊಂಡು ಓಡಾಡ್ತಾಯಿದ್ರು, ಇನ್ನು ನಮಗೂ ಕರೀತಾಯಿದ್ರು. ನನಗಂತೂ ಎಷ್ಟು ಸುಸ್ತಾಗ್ಬಿಟ್ಟಿತ್ತು ಅಂತಂದರೆ ನಡೆದು ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ಹಾಗಾಗಿ ಹಂಗೆ ಕುತ್ಕೊಂಡ್ಬಿಟ್ಟಿದ್ದೆ ನಾನು. ನೀವೆಲ್ಲ ಎಲ್ಲೆಲ್ಲಿ ಬೇಕಲ್ಲೆಲ್ಲ ಓಡಾಡ್ಕೊಂಬನ್ರಿ, ನಾನು ಇಲ್ಲೇ ಕುತ್ಕೊಂಡಿರ್ತೀನಿ ಅಂತ ಕುತ್ಕೊಂಡಿದ್ದೆ. ಅವಾಗ ನನಗೆ
ಪ್ಲೇಸ್ ಅಷ್ಟಿದು ಇಲ್ಲ, ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ ಸರಿಯಾಗಿ. ಭಾಳ ಗಲೀಜು ಅಂದರೆ ಗಲೀಜು ಆಗ್ಬಿಟ್ಟಿದೆ. ಈ ಥರ ನೋಡೋಕ್ಕೇನೋ ಒಂಥರ ಬೇಜಾರಾಗುತ್ತೆ. ಜನ ಜಾಸ್ತಿ ಇದ್ದಾರೆ, ಮೋಸ್ಟ್ಲಿ ರಜಾ ಅಂತಲೇ ತುಂಬ ಜನ ಅಂತ ಹೇಳಿದ್ರಲ್ಲ. ಬಟ್ ಆದರೆ ಸಖತ್ತಾಗಂದರೆ ಸಖತ್ತಾಗಿ ಗಲೀಜು ಮಾಡಿದ್ದಾರೆ, ನೋಡೋಕ್ಕೆ ಒಂಥರ ಬೇಜಾರಾಗುತ್ತೆ. ಆ ನೀರಿನಲ್ಲೆಲ್ಲ ಸ್ನಾನ ಎಲ್ಲ ಮಾಡ್ತಾಯಿದ್ದಾರೆ ಮಕ್ಕಳು. ನಾವೇ ನೀಟಾಗಿ ಹಿಡ್ಕೊಳ್ಳಿಲ್ಲ ಅಂತಂದರೆ ಮಕ್ಕಳೇನು ಎಲ್ಬೇಕಲ್ಲಿ ಸ್ನಾನ ಮಾಡ್ತಾರೆ, ಎಲ್ಬೇಕಲ್ಲಿ ಫಿಶಿ ಮಾಡ್ತಾರೆ. ಬಿಟ್ಟರೆ ನಾವೇ ಹುಷಾರಾಗಿ ಅವ್ರನ್ನ ನೋಡ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಪೇರೆಂಟ್ಸ್ ಏನೇನೆ ಫುಲ್ ಸಪೋರ್ಟ್ ಮಾಡಿ ಅವರಿಗೇನೇ ಹಿಂಗೆ ಬೋಟ್ ಅಲ್ಲ ಚಿಂಟು ಬೋಟ್ ಹೆಂಗೆ ಓಡಿಸಿದ್ನಲ್ಲ ಒಬ್ಬ, ನನಗೂ ಶಾಕ್ ಆಗ್ಬಿಡ್ತಾವ ಓಡಿಸಿದ್ ನೋಡಿ. ಹೆಂಗೆ ಓಡಿಸಿದ ಚಿಂಟು? ಕಲ್ತಿದ್ದೆ ನೀನು? ಎಳ್ಕೊಂಬಿಟ್ಟ. ಮತ್ತು ಬ್ರೇಕ್ ಏನು ಹಿಡ್ದೆ? ಏನು ಎಕ್ಸ್ಲೇಟ್ರು ಬ್ರೇಕು ಎಲ್ಲ ಹೆಂಗೆ ಕೊಡ್ತಾ ಇದ್ದೆ? ಹೌದಾ? ಇರ್ಲಿ, ನಾಳೆನೇ ಹೋಗ್ತೀವಿ. ಒಂದ್ಸಲಿ ಹೋಗ್ಬರಕ್ಕೆ ಹೇಳ್ತೀನಿ ದೀಪಾಂಟಿಗೆ, ಹೋಗ್ಬರಕ್ಕೆ ಹೇಳೋಣ, ನೋಡೋಣ. ಇನ್ನು ಕೆ ಆರ್ ಎಸ್ ಎಲ್ಲ ನೋಡಿಕೊಂಡು ಇನ್ನು ರೂಮಿಗೆ ಬಂದುಬಿಟ್ಟು ನೆಕ್ಸ್ಟ್ ಡೇ ಮತ್ತೆ ಲಾಗ್ನ ಇದರಲ್ಲೇ ಕಂಟಿನ್ಯೂ ಮಾಡಿದ್ದೀನಿ, ನೋಡ್ಬೋದು. ಇನ್ನು ಮೈಸೂರಿಗೆ ಬಾಯ್ ಹೇಳ್ತಾ ಇನ್ನು ನೆಕ್ಸ್ಟು ಶ್ರೀರಂಗಪಟ್ಟಣಕ್ಕೆ ಹೋಗಬೇಕು ಅಂತೇಳ್ಬಿಟ್ಟು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಸ್ನಾನ ರೆಡಿ ಎಲ್ಲ ಆಗಿಬಿಟ್ಟು ಇನ್ನು ಹೊರಡ್ತಾ ಇದ್ದೀವಿ. ಇನ್ನು ಶ್ರೀರಂಗಪಟ್ಟಣದಲ್ಲಿ ಇನ್ನು ಖಾಲಿನೇ ಇತ್ತು. ಯಾಕೆ ಅಂತಂದರೆ ಬೆಳಗ್ಗೆ ಬೇಗನೆ ಹೋಗಿರೋದ್ರಿಂದ 7 ಗಂಟೆಗೆಲ್ಲ ನಾವು ಶ್ರೀರಂಗಪಟ್ಟಣದಲ್ಲಿ ಇದ್ವಿ. ಹಾಗಾಗಿ ಇನ್ನು ಫ್ರೀಯಾಗಿತ್ತು, ಆರಾಮಾಗಿ ದೇವಸ್ಥಾನನೆಲ್ಲ ನೋಡಿಕೊಂಡು ಇನ್ನು ಇಲ್ಲೇ ಏನಾದರೂ ಟಿಫನ್ ಮಾಡೋಣ ಅಂತ ನೋಡ್ತಾ ಇದ್ವಿ. ಇನ್ನು ಟಿಫನಿಗೆ ಅಂತ ಎಲ್ಲಿ ಇನ್ನು ಅಂಗಡಿಗಳು ಯಾವುವು ಓಪನೇ ಮಾಡಿರಲಿಲ್ಲ. ಅಷ್ಟರಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಬರೋಣ ಅಂತೇಳ್ಬಿಟ್ಟು ಇನ್ನು ಹೊರಡ್ತಾ ಇದ್ದೀವಿ. ಕಂಟಿನ್ಯೂ ಆಗಿ ಒಂದು 3 days 4 days ಹಿಂಗೇನಾದರೂ ಟ್ರಿಪ್ ಹೋಗ್ಬಿಟ್ರೆ ನನಗಂತೂ ಸಾಕಾಗ್ಬಿಡುತ್ತೆ. ಮೊದಲಿಗೆ ಫುಲ್ಲು ಸಾಕಾಗ್ಬಿಟ್ಟಿತ್ತು, ಯಾವಾಗ ಬೆಂಗಳೂರಿಗೆ ಹೋಗಿ ಮುಟ್ತೀವೋ ಅನ್ನೋ ಥರ ಅನ್ನಿಸ್ಬಿಟ್ಟಿತ್ತು. ಇದಕ್ಕೂ ಮುಂಚೆನೂ ಬೇರೆ ಕಡೆ ಎಲ್ಲ ಹೋಗಿ ಬಂದಿದ್ವಿ. ಒಂದು 15 ದಿನದ ಗ್ಯಾಪ್ನಲ್ಲಿ ಮತ್ತೆ ಹೋಗಿ ಬರೋದು ಅಂತಂದರೆ ಇನ್ನು ಸುಮ್ಮನೆ ಆಗಿರೋ ವಿಷಯ ಅಂತೂ ಅಲ್ಲಲ್ವಾ. ಇನ್ನು ನನಗೆ ಅದರಲ್ಲಿ ಫುಲ್ಲು ಟಯರ್ಡ್ ಆಗ್ತಾಯಿತ್ತು. ಯಾವಾಗ ಇದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಊರಿಗೆ ಯಾವಾಗ ಹೋಗ್ತೀವೋ ಅಂತ ವೇಟ್ ಮಾಡ್ತಾಯಿದ್ವಿ. ನನಗೆ ಅಂದರೆ ಪೇಷನ್ಸ್ ಅಂತಂದರೆ ಮಕ್ಕಳನ್ನೆಲ್ಲ ಇಟ್ಕೊಂಡ್ಬಿಟ್ಟು ಕರ್ಕೊಂಡು ಬರೋದು ಅಂದರೆ 1 day 2 days ಅಂತಂದರೆ ಏನೋ ಅನಿಸಲ್ಲ. 1 2 3 4 days ಅಂತಂದರೆ ಹೆವಿ ಅಂತ ಅನಿಸ್ಬಿಡುತ್ತೆ. ಅದರಲ್ಲಿ ಜರ್ನಿ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಬಟ್ ಈ ಒಂದು ಸಲ ನಾವೆಲ್ಲಾದರೂ ಬಂದಿದ್ದೀವಿ ಅಂದರೆ ಸುತ್ತಮುತ್ತ ಇರೋವನ್ನೆಲ್ಲ ನೋಡ್ಕೊಂಡು ಹೋದ್ರೇ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗು. ಬಟ್ ಮನೆಗೆ ಅಂತ ಹೋದ್ಮೇಲೆ ಅಯ್ಯೋ ಅಲ್ಲೇ ಇತ್ತು
ನೋಡಲಿಲ್ಲ ಮತ್ತು ಇನ್ನು ಯಾವಾಗ ಹೋಗ್ತೀವೋ ಅಂತ ಅನ್ಕೊತಾ ಇರ್ತೀವಿ. ಹಾಗಾಗಿಬಿಟ್ಟು ಸುತ್ತಮುತ್ತ ಇರೋ ಪ್ಲೇಸಸ್ನೆಲ್ಲ ನೋಡಿಕೊಂಡು ಇನ್ನು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಇಲ್ಲಿಗೆ ಈ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬಾಯ್.